ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರಿನಲ್ಲಿ ನಡೆದ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಶ್ರಮಿಕ ವಸತಿ ಶಾಲೆ ಭೂಮಿ ಪೂಜೆ ಸಮಾರಂಭ ನಡೆಯಿತು. ಅಂದಾಜು ವೆಚ್ಚ 36.75 ಕೋಟಿ ರೂಪಾಯಿಗಳ ಭೂಮಿ ಪೂಜೆ ನೆರವೇರಿತು. ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಚನ್ನಮ್ಮನ ಕಿತ್ತೂರು ಕ್ಷೇತ್ರದ ಬಾಬಾ ಸಾಹೇಬ್ ದೇ ಪಾಟೀಲ್ ಅವರು ಶ್ರಮಿಕ ವಸತಿ ಶಾಲೆ ಭೂಮಿ ಪೂಜೆ ನೆರವೇರಿಸಿದರು. ಸ್ಥಳ ಕೈಗಾರಿಕಾ ಪ್ರದೇಶ ಚನ್ನಮ್ಮನ ಕಿತ್ತೂರಿನಲ್ಲಿ ಶ್ರಮಿಕ ವಸತಿ ಇಲಾಖೆ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿತ್ತೂರು ರಾಜಗುರು ಸಂಸ್ಥಾನದ ಕಲ್ಮಠ ಶ್ರೀ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಒಳ್ಳೆ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿದರು ಮತ್ತು ಸಾನ್ನಿಧ್ಯ ವಹಿಸಿದ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಗಳು, ಶ್ರೀ ಗುರು ಮಡಿವಾಳೇಶ್ವರ ಮಠ ನಿಚ್ಚನಕಿ ಶ್ರೀಗಳು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಮತ್ತು ಉಪಸ್ಥಿತಿ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹುಬ್ಬಳ್ಳಿ, ಪ್ರಜಾಪವ ಟಿವಿ, ಕಿತ್ತೂರು. ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಂತ ಜಕಾಯ್ತಿ ಅವರು ಮತ್ತು ಸಿದ್ದಣ್ಣ ಮರ್ಯಾಳ ಅವರು ಅದನ್ನು ಒಳಗೊಂಡು ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರನ್ನ ಒಳಗೊಂಡು ಕ್ಷೇತ್ರದ ಹಿರಿಯರಾದಂಥ ಹೊಳಿ ಅವರೇ, ಸುಮಗೌಡ ಪಾಟೀಲ್ ಅವರೇ, ಯಲ್ಲಪ್ಪ ಅವರು ಇವರು ಅನ್ನೋದೇ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ಯುವ ಮಿತ್ರರೇ. ಇದು ಅತಿ ಅವಶ್ಯಕತೆ. ನಾವು ಶಿಕ್ಷಣ ಇಲಾಖೆಗೆ ಏನು ಒತ್ತು ಕೊಡ್ತಿದ್ವಿ ಅಂತಂದ್ರೆ ಬೇಸಿಕಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಕೊಡ್ತಿದ್ವಿ. ಅದ್ರ ಜೊತೆಗೆ BCMದಿಂದ ಕೂಡ ನಮ್ಗೆ ಚೆನ್ನಮ್ಮ ಸ್ಕೂಲ್ ಬಂತು. ತದನಂತರ ಈ ಕಾರ್ಮಿಕ ಇಲಾಖೆ ರೆಸಿಡೆನ್ಷಿಯಲ್ಸ್ ಕೂಡ ಬಂತಿದೆ. ಸುಮಾರು ಮುಂದಿನ ಜೂನ್ದಿಂದ ಒಂದು 600-700 ಹುಡುಗರಿಗೆ ನಮ್ಮ ತಾಲೂಕಿನಲ್ಲೇ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡಗಳನ್ನ ಒಳಗೊಂಡ ಉತ್ತಮ ಶಿಕ್ಷಣ ನೀಡುವಂಥ ಶಾಲೆಗಳು ಬಂದವು. ಈಗ ಅವು ಬಹುತೇಕ 6ರಿಂದ 10th ಇತ್ತು, ಇದು 6ರಿಂದ 12th ಐತೆ. ಇಲ್ಲಿ ಬಹುತೇಕ ಕಾಲೇಜ್ ಕೂಡ ಇಲ್ಲೇ ಬಂದ್ಬಿಡ್ತೈತೆ. ಅವ್ನು ಒಮ್ಮೆ 6th ಒಳಗೆ ಕೊಟ್ಟರೆ ನಮಗೆ PUC ಟೀಮ್ ಮುಗಿಯೋ ಮಟ್ಟ ನೀವು ಏನು ಚಿಂತೆ ಮಾಡ್ಬೇಕಂತ ಅಗತ್ಯ ಇಲ್ಲ. ಕ್ವಾಲಿಟಿ ವೈಸ್ ಒಳ್ಳೆಯ ರೀತಿಯಿಂದ ಸ್ಟಾಫ್ ಕೊಟ್ಟು ಅದನ್ನು ಕಲಿಸ್ಕೊತದ್ದು ಮಾಡ್ತಾರೆ. ಅದಕ್ಕೆ ಈ ಇಲಾಖೆಯ ಸಚಿವರನ್ನ ನಾವೊಂದು ಸ್ವಲ್ಪ ಸ್ಪ್ರೇ ಮಾಡ್ಬೇಕಾಗ್ತೈತೆ. ಯಾಕಂದ್ರೆ ಬೇರೆ ಕಡೆ ಹೊಂಟಾಗ ಕೂಡ ಹಳಿ ಡೇಟ್ ಲೆಟ್ರ್ ಕೊಟ್ಟು ನಿನಗೆ ಕೊಡ್ತೇನೆ ಫಸ್ಟ್ ಅಂತಂದು. ಮತ್ತು ಒಂದು ಸಂಬಂಧ ಇತ್ತು, ನನಗೆ ಆಯ್ತು, ಸಂತೋಷ್ ಲಾಡ್ ಅವ್ರಿಗೆ ಆಯ್ತು. ಬಹುತೇಕ ಈ ಬಿಲ್ಡಿಂಗ್ ಕೂಡುವಾಗೂ ಕೂಡ ಫಸ್ಟ್ ನಮಗೆ ಕೊಟ್ಟರು. ನಾನು ಕೇಳ್ದನ ಹಾಕಿ ಆಮೇಲೆ ನನಗೆ ಹಿಡಿದಾರ ಅವರು, ನಿಮ್ಮ ಇದನ್ನು ಕೊಟ್ಟಿದ್ದೇವಂತ. ಇದು ಒಳ್ಳೆಯ ನಮಗೆ ವಾತಾವರಣವೂ ಐತಿ, ಇದರ ಸದುಪಯೋಗ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ರೀತಿಯಿಂದ ಆಗ್ತೈತೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಮುಂಬರೋ ದಿವಸದಾಗ ಇಲ್ಲೇ ಇದ್ರ ಹಿಂದಗಡೆನ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಜನರಿಗೆ, ಬಡ ಜನರಿಗೆ ಇದು ದೂರ ಹೋಗಿದಾವು, ಮಾಡದೇ ಇದ್ದದ್ದು ಜಲ್ದಿ ಬಂದವು. ಅದಕ್ಕೆ ಹಂತವಾಗಿ ಬರ್ತಾವೆ. ಅದ್ರ ಸದುಪಯೋಗ ನಾವೆಲ್ಲರೂ ತಗೊಳ್ಳೋಣ ಅಂತ ಹೇಳ್ತಾ ಹೆಚ್ಚಿಗೆ ಮಾತನಾಡಿದ ಗ್ರೂಪ್ ಹೌಸ್ ಹೇಳಿದ್ರು. ಬಡ ಜನರಿಗೆ ಒಂದು ಏನು ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಏನು ಇನ್ನೂ ತಡ ಆಗ್ಬೋದು. ಎಷ್ಟು ಈಗ ಲ್ಯಾಂಡ್ ಅಲಾಟ್ಮೆಂಟ್ ಆಲ್ರೆಡಿ ಮನೆಗಳದ್ದು ಏನು ಚಿಂತಿಲ್ಲ, 100% ನಾವು ಏನು ಹೇಳ್ತೇವೆ ಆ ಫಿಗರ್ ಕೊಡ್ತಾರೆ. ಆನ್ಲೈನ್ ಮೂಲಕ ಏನು ತಗೋತಾರೆ? ಆನ್ಲೈನ್ ನೋಡ್ರಿ ಹೆಸರಿಗೆ. ನಾವು ನನ್ನ ಅಂದಾಜಲ್ಲಿ ಅದನ್ನು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಡಿಫ್ರೆಂಟ್ ಮಾಡತ್ತೇವೆ. ಈ ಕಾನ್ಸೆಪ್ಟ್ ಚೇಂಜ್ ಆಕೈತೆ ಹೌಸಿಂಗದ ಮೇಲೆ ಅದಕ್ಕೆ ಬರುವಂಥದ್ದು. ಈಗ ಆಲ್ರೆಡಿ ಎಲ್ಲ ಮಂತ್ರಿಗಳ ಜೊತೆನೂ ಆಗೈತಿ, ಎಲ್ಲ MLA ಚರ್ಚೆ ಮಾಡಿದಾರು. ಸ್ವಲ್ಪ ಭ್ರಷ್ಟಾಚಾರನ ತಡೆಯೋ ಸಲುವಾಗಿ ಅದನ್ನೊಂದು ಬೇರೆ ಕಮಿಟಿ ಮಾಡಿ ಸೆಲೆಕ್ಷನ್ ಮಾಡುವಂಥದ್ದು ಮಾಡತ್ತೇವೆ. ನಮ್ಮ ಕಡೆ ಬಂದರೆ 100% ಜೆನ್ಯೂನ್ ಹೇಳ್ತೀನಿ, ಯಾವಾಗೆಲ್ಲ ನಮ್ಗೆ ಸಿಗ್ತಾವೆ. ಮಲಪ್ರಭಾ ನದಿ ಮುಳುಗಡೆಯಲ್ಲಿ ನಿರಾಶ್ರಿತರು ಭಾಳ ಇದಾರೆ ರೀ. ಪ್ಲಾಟ್ ಮನೆಗಳು ಅದಲ್ಲಿ ಮೂರು ಪ್ಲಾಟ್ ಅದಲ್ಲಿ ಒಂದೊಂದು ಪ್ಲಾಟ್ ಕೊಟ್ಟಾರ್ರಿ. ಅವ್ರು ಇನ್ನೂ ನಿರಾಶ್ರಿತರು ಅದಾರ ರೀ. ಮಾರ್ಕೊಂಡಿರಿ ಇಲ್ರಿ, ಹುಣಸಿಕಟ್ಟೆ ತುರ್ಮರಿ ತಾಲೂಕಾ ಕ್ರೀಡಾಂಗಣ ಪೆಂಡಿಂಗ್ ಹೋಗಿತ್ತು. ನನಗೆ ಆಲ್ರೆಡಿ ದುಡ್ಡು ರೆಡಿ ಐತೆ. ನನಗೆ ಕ್ರೀಡಾಂಗಣಕ್ಕೆ ತೊಂದಿರಲ್ಲ. ನಾ ಸೈಟ ಸಿಟಿ ಸಮೀಪ ಹುಡುಕತ್ತಾನ, ಹೊರಗಡೆ ಅದಾವ. ನನಗೆ ಅಟ್ಲೀಸ್ಟ್ 400 ಟ್ರ್ಯಾಕ್ ಕುಂಡ್ರಬೇಕು. ಟ್ರ್ಯಾಕ್ ಪೆವಿಲಿಯನ್ ಕುಂಡ್ರುವಂಥ ಜಾಗ ನಾಳೆ ಸಿಕ್ಕರೆ ನಾಳೆ ರೊಕ್ಕ ರೆಡಿ ಐತಿ. ನನಗೆ ರೊಕ್ಕದ ಚಿಂತಿಲ್ಲ, ಜಾಗದ ಸಮಸ್ಯೆ ಬರತೈತಿ. 2-3 ಸೈಟ್ಸ್ ನೋಡಿದ್ರು ಕೂಡ ಒಂದಿಲ್ಲ ಒಂದು ಹಿಂಡ್ರೆನ್ಸ್ ಬರತ್ತವು. ಮಿನಿಮಲ್ 4.5 acres ಸಿಕ್ಕರೆ ಮುಂದೆ ತಾಲೂಕಾ ಕ್ರೀಡಾಂಗಣ ಆಯ್ತು, ಒಂದೇನೋ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಮಾಡಿದ್ರೆ ಅದನ್ನು ನಡ್ಕೊತ ಹೋಗ್ತೈತಿ. ಏನಾಗತೈತಿ, ನಮಗೆ
ಸಿಟಿ ಬಿಟ್ಟು 4, 5, 6 ಕಿಲೋಮೀಟ್ರ್ ಮ್ಯಾಗ ಅದಾವ ನಮಗೆ ಸಾಕಷ್ಟು ಭೂಮಿ ಐತಿ. ಸರಿ. ಬಟ್ ಈ ಇದ್ದಂಥವ್ರಿಗೆ ಅದನ್ನು ಯುಟಿಲೈಸ್ ಮಾಡೋಕ್ಕಾಗೋದಲ್ಲ. ಯಾವಾಗೋ ಒಂದು ಸ್ಪೋರ್ಟ್ಸ್ ಮೀಟು ಮತ್ತೊಂದು ಯಾವಾಗೋ ಇದ್ದಾಗ ಮಾತ್ರ ಯೂಸ್ ಆಕೈತಿ. ರೆಗ್ಯುಲರ್ ಯೂಸ್ ಆಗಕ್ಕೈತಿ ನಮಗೆ ನಾ ಸಿಟಿಯಾಗ ಹುಡುಕಾಡತ್ತಾನೆ. ಯಾಕಂದ್ರೆ ನಮಗೆ ಉತ್ಸವದಾಗ ಆಯ್ತು ಏನಾಯ್ತು ಪ್ರತಿ ವರ್ಷ ನಾವು ದುಡ್ಡು ಸ್ಪೆಂಡ್ ಮಾಡ್ಬೇಕಾಗೈತಿ ಒಂದು ಕುಸ್ತಿ ಕನಕ ಸಣ್ಣದ. ಸ್ಟೇಡಿಯಮ್ ಆದ್ರೆ ಒಂದು ಪರ್ಮನೆಂಟ್ ಇದನ್ನು ಮಾಡ್ಕೊಂಡು ಕುಂತೀವಿ ಅಂತಂದ್ರೆ ಎಲ್ಲ ಸ್ಪೋರ್ಟ್ಸ್ ಅಲ್ಲೇ ನಡೆಯುವಂಥ ಇದಾಗತ್ತವು. ಸ್ವಲ್ಪ ಒಂದು 4-4.5 ಎಕರೆಗೆ ಸರ್ಚ್ ನಡೆದೈತಿ ಎಲ್ಲಿ ಸಿಗತ್ತೈತೆ ಅನ್ನುವಂಥದ್ದು ಹುಡುಕಾಡತ್ತೇವೆ ಅದನ್ನು. ಯಾಕಂದ್ರೆ ಒಂದು